ಓಂ ಶಾರದಾ ಲಕ್ಷ್ಮೀ ಗಣಪತಿ ಗುರುಭ್ಯೋ ನಮಃ. ಸಿದ್ಧ ಸದ್ಗುರುನಾಥ ತಾ ವೈರಾಗ್ಯ ಬಾಲ್ಯದಿ ತೊಟ್ಟಿದ ಬದ್ಧರಿಗೆ ಗುರು ಶೋಧ ಪಂಥದ ಕಷ್ಟಗಳನ್ನೇ ತೋರಿದ. ಮುಗ್ಧ ವಿಗ್ರಹಕ್ಕಿಂತ ಜ್ಞಾನಿಯ ಪೂಜೆಯೇ ಮಿಗಿಲೆನ್ನುತ್ತಾ ಬೋಧಿಸಿದ ಜ್ಞಾನಿ ಜನರಿಗೆ ಸಿದ್ಧ ಬಾಲನು ನಲಿಯುತ್ತ. ಸಿದ್ಧಾರೂಢರ ಕಥಾಮೃತ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 3ನೇ ಅಧ್ಯಾಯ. ಈ 3ನೇ ಅಧ್ಯಾಯದಲ್ಲಿ ಈ ಛಂದದಲ್ಲಿ ಅನೇಕ ಬಾಲಲೀಲಾ ಅವತಾರವನ್ನು ಮುಗಿಸಿದ ಸಿದ್ಧಾರೂಢರು ಸಿದ್ಧ ಬಾಲಕನು ಸಿದ್ದಪ್ಪ ಮನೆ ಬಿಡುವ ಪ್ರಸಂಗದಲ್ಲಿ 6 ವರ್ಷದಲ್ಲಿ ಮನೆ ಬಿಡುವ ಪ್ರಸಂಗದಲ್ಲಿ ಗುರು ಶೋಧನ ಮಾಡುವ ಶಾಲೆಗೆ ಸೇರಿಸ್ತದರ. 5 ವರ್ಷ ಆದ ನಂತರ ಕುಲಗುರುಗಳ ಹತ್ರ ವೀರಭದ್ರ ಸ್ವಾಮಿಗಳ ಸಮೀಪ ಹೋಗಿ, ಇಲ್ಲ ಇವನಿಗೆ ಸಿದ್ಧನಿಗೆ ಶಾಲೆಗೆ ಕಳಿಸ್ಬೇಕಂತಂದಾಗ ಶಾಲೆಗೆ ತಂದೆ ತಾಯಿ ಗುರುಶಂತಪ್ಪ ದೇವಮಲ್ಲಮ್ಮ ಕಳಿಸ್ತಾ ಇದಾರೆ. ಕಳಿಸಿದ ನಂತರ ಆ ಶಾಲೆ ಹುಡುಗರು ಎಲ್ಲರಿಗೂ ಓಂಕಾರದ ಅರ್ಥವನ್ನು ಅಲ್ಲಿ ಮರಳಿನ ಮೇಲೆ ತಿಳಿಸ್ತಾ ಇದಾರೆ. ಆಗ ಸಿದ್ದಪ್ಪನಿಗೆ ಗುರುಗಳು, ಶಾಲೆಯ ಗುರುಗಳು ಹೇಳ್ತಾ ಇದಾರೆ, ಈ ಓಂಕಾರವನ್ನು ಈ ಬೀಜಾಕ್ಷರಿ ಮಂತ್ರವನ್ನು ನೀನು ಇಲ್ಲಿ ತೀಡಪ್ಪ, ಮರಳಿನ ಮೇಲೆ ತೀಡಂತಂದಾಗ ಗುರುದೇವ ಈ ಗೊತ್ತಾಗಲಾರ್ದಲೇ ಈ ಓಂಕಾರ ಶಬ್ದದ ಬೀಜಾಕ್ಷರವನ್ನು ಇದನ್ನು ಗೊತ್ತಿಲ್ದಲೇ ತೀಡೋಕ್ಕಿಂತಲೂ ಇದನ್ನು ಗೊತ್ತಾಗಿ ಇದನ್ನು ತಿಳಿದ್ರೆ ಏನೋ ಒಂದು ಸುಖ ಶಾಂತಿ ಸಿಗುತ್ತದೆ. ಆದರೆ ಇದರ ಅರ್ಥ ಏನು, ಓಂಕಾರದ ಅರ್ಥ ಏನು ಅಂತಂದಾಗ, ಈಗಿನ ಶಾಲೆಗೆ ಈಗ ಬಂದ್ಯಪ್ಪ, ಈಗಿನ ಒಳಗೆ ಪ್ರವೇಶ ಆಗಿ ನೀನು ಓಂಕಾರದ ಅರ್ಥ ಕೇಳಕತ್ತೀಯಲ್ಲ ಅಂತಂದ್ರೆ, ಅಕಾರ ಉಕಾರ ಮಕಾರದಿಂದ ಕೂಡಿರುವುದೇ ಓಂಕಾರ ಅಂತ ಅಲ್ಲಿ ಗುರುಗಳು, ಶಾಲೆ ಗುರುಗಳು ಹೇಳ್ತಾರೆ. ಗುರುಗಳೇ ಇದು ಏನದ, ಅಕಾರ ಉಕಾರ ಮಕಾರದಿಂದ ಕೂಡಿರುವುದು ನೀವೇನದ ಅಂತಂದ್ರೆ ಇದು ವ್ಯಾಕರಣ ರೂಪದಿಂದ ಹೇಳಿದರೆ ಇದ್ರ ಭಾವಾರ್ಥ ತಾತ್ಪರ್ಯ ಇದು ಏನಿದೆ ಅಂತಂದಾಗ ನೀನೇನಪ್ಪ ಅಂತಂದ್ರೆ ನಮಗೆ ಇಷ್ಟು ಮಾತ್ರ ತಿಳಿದಿದೆ ಆ ಓಂಕಾರದ ಶಬ್ದಾರ್ಥ ಅಂತಂದಾಗ ವಿನಯಪೂರ್ವಕವಾಗಿ ಸಿದ್ದಪ್ಪ ಗುರುಗಳಿಗೆ ಹೇಳ್ತದನು. ಓಂಕಾರದ ಅರ್ಥ ಅದು ಬ್ರಹ್ಮಾತ್ಮೈಕ್ಯವಾಗಿರುವ ನಿಜಬೋಧವನ್ನು ತಿಳಿಸಿಕೊಡುವುದು, ಅದು ಬೀಜಾಕ್ಷರಿ ಮಹಾಮಂತ್ರ ಇದೆ ಅನ್ನುವುದಾಗಿ ಗುರುಗಳಿಗೆ ಇಷ್ಟು ಸಿದ್ದಪ್ಪ ಹೇಳಿದಾಗ ಆಶ್ಚರ್ಯ ಆಗುತ್ತದೆ. ಇಲ್ಲಮ್ಮ, ಗುರುಶಂತಪ್ಪ ದೇವಮಲ್ಲಮ್ಮನಿಗೆ ಗುರುಗಳು ಹೇಳ್ತಾರೆ, ಶಾಲೆ ಗುರುಗಳು ಹೇಳ್ತಾರೆ, ಇವನು ಮಹಾಪುರುಷನ ಆಗ್ತದನ, ಇವನು ಬೇರೆ ಯಾರಲ್ಲ. ಇಂಥ ಚಿಕ್ಕ ವಯಸ್ಸಿನೊಳಗೆ 6-7 ವರ್ಷದೊಳಗೆ ಇಂಥ ಗಹನವಾದ ಓಂಕಾರದ ಅರ್ಥವನ್ನು ತಿಳಿಸ್ತದರ. ಇದು ಸ್ವರೂಪಬೋಧವಾಗಿರುವ ಮಹಾವಾಕ್ಯ ಅರ್ಥ ಅಂತ ಹೇಳಕತ್ತಾನಂತಂದ್ರೆ ಇವನು ಅವತಾರಿ ಪುರುಷ ಅದನ್ನು. ಹಾಗಾಗಿ ಇವನು ಅಂದಾಗ ಹೊಳ್ಳಿ ಮನೆಗೆ ಬಂದಾಗ, ಇಲ್ಲಮ್ಮ ನಾನು ಗುರುಶೋಧನೆ ಮಾಡಲಿಕ್ಕೆ ಹೋಗ್ತದನಂತಂದಾಗ ಆಗ ಸಿದ್ಧ ಸದ್ಗುರುನಾಥ ತಾ ವೈರಾಗ್ಯ ಬಾಲ್ಯದಿ ತೊಟ್ಟಿದ. ಅಂದ್ರೆ ವಿರತಿಯ ಪ್ರಭಾವದಿಂದ, ವೈರಾಗ್ಯದಿಂದ ಈ ಲೋಕ ಪರಲೋಕದ ಸಮಸ್ತ ಸುಖ ಭೋಗಗಳು ಕ್ಷಣಿಕ ಅಂತ ತಿಳಿದು ಮನೆಯನ್ನು ಬಿಡುತ್ತದನ ಯಾರು, ಸಿದ್ದಪ್ಪ. ಮತ್ತು ಸೋಮ ಭೀಮರು ಇಬ್ಬರು ಆ ಜೊತೆಗೆ ಹೋಗ್ತದಾರ. ಜೊತೆಗೆ ಹೋದಾಗ ಆಮೇಲೆ ಏನದ ಅಂತಂದ್ರೆ ನಡೆಯುವ ಪ್ರಸಂಗದೊಳಗೆ ಸಿದ್ದಪ್ಪ, ನಿಮ್ಮ ಜೊತೆಗೆ ನಾವು ಬಂದ್ವಿ, ಬಂದ ನಂತರ ನನಗೆ ಅನ್ನ ನೀರು ಪೋಷಣೆ ಮಾಡುವವರು ಯಾರು, ನಮಗೆ ಭಾಳ ದುಃಖ ಆಗ್ತದೆ. ಸಮಯಕ್ಕೆ ಅನುಸಾರವಾಗಿ ನಮ್ಮ ಮನೆಯಲ್ಲಿ ಏನದ ಅಂತಂದ್ರೆ ಅನ್ನ ಊಟ ಅದು ಇದು ಮಾಡ್ತಾಯಿದ್ವಿ ಈಗ ಅಂತಂದಾಗ ಸಿದ್ದಪ್ಪ ಹೇಳ್ತದೆ, ಗುರು ಶೋಧನೆ ಮಾಡುವ ಪ್ರಸಂಗದೊಳಗೆ ಯಾವ ಆಸೆ ಆಕಾಂಕ್ಷೆಗಳು ಇರಬಾರ್ದು.
ನಮ್ಮನ್ನು ಜಗತ್ತನ್ನು ನಮ್ಮನ್ನು ಸೃಷ್ಟಿ ಮಾಡ್ಯಾನ ಅಂತಂದ್ರೆ ಅವನು ಪರಮೇಶ್ವರ ಯಾವ ರೂಪದಿಂದ ಅಲ್ಲಾದರೂ ಅನ್ನವನ್ನು ಕೊಡ್ತಾ ಇದ್ದಾನೆ ಅಂತಂದಾಗ ಧೈರ್ಯವನ್ನು ಏನದ ಸಿದ್ದಪ್ಪ ಧೈರ್ಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಪ್ಪ ನಿಮ್ಮಂಥವರಿಗೆ ಮಾತ್ರ ಇದು ಸಾಧ್ಯ ಐತಿ ಗುರು ಶೋಧನೆ ಮಾಡೋದು, ನಮ್ಮಂಥವ್ರ ಕೈಲಿ ಇದನ್ನು ಆಗಂಗಿಲ್ಲ ಅಂತಂದಾಗ ಏನು ಒಂದು ಅಲ್ಲಿ ಗುಡಿ ಇರ್ತದೆ, ಒಂದು ಗುಡಿ ಕಾಣ್ತದೆ, ಗುಡಿ ಒಳಗೆ ಹೋಗ್ತಾರೆ, ಒಂದು ಗುಡಿ ಐತೆ ಅಲ್ಲಿ ಹೋಗಿ ಉಳ್ಕೊಳ್ರಿ ಅಂತಂದಾಗ ಅಲ್ಲಿ ಒಂದು ಶಿವನ ಗುಡಿ ಇರ್ತದೆ. ಆ ಗುಡಿಯಲ್ಲಿ ಹೋಗಿ ತಂಗ್ತದಾರೆ, ಒಂದು ರಾತ್ರಿ ಇರ್ತದಾರೆ. ಒಂದು ಈಗ ಮಳೆ ಬರ್ತದೆ, ಮಳೆ ಬರೋ ಪ್ರಸಂಗದೊಳಗೆ ಒಂದು ಮೇಲಿನ ಚಾವಣಿ ಬೀಳ್ತದೆ. ಆಗ ಸೋಮ ಭೀಮರಿಬ್ಬರು ಅಂಜಿಕೆ ಭಯ ಪಡ್ತಿದ್ದಾರೆ. ಇಲ್ಲ ನಾವು ಊರಿಗೆ ಹೋಗಕ್ಕಂತ ಮಾಡೀವಿ, ನಾವು ಗುರುಶೋಧನೆ ಮಾಡಲಿಕ್ಕೆ ನಮ್ಮ ಕೈಲಿ ಆಗಂಗಿಲ್ಲ ಅಂತಂದಾಗ ಭಯ ಆಗ್ತದೆ. ಆಮೇಲೆ ಇದು ಯಾವ ರೂಪದಿಂದ ಪರಮಾತ್ಮ ಅನ್ನೋದಂತಂದಾಗ ಅನ್ನ ತಂದು ಕೊಡ್ತಾನೆ ಅಂತಂದಾಗ ನಿದ್ರೆ ಮಾಡ್ತದೆ, ನಿದ್ದೆ ಬರಲ್ಲ ಎಲ್ಲ ಸೋಮ ಭೀಮರಿಗಿಬ್ಬರಿಗೂ. ಆಮೇಲೆ ಬೆಳಗ್ಗೆ ಒಂದು ಅರ್ಚಕದೊಂದು ಆ ಶಿವಲಿಂಗಕ್ಕೆ ನೈವೇದ್ಯವನ್ನು ಇಟ್ಟು ಅಲ್ಲಿ ಪ್ರಸಾದ ಇಟ್ಟು ಹೋಗ್ತಾನೆ. ಪ್ರಸಾದ ಬಂತು ಯಾವ ರೂಪದಿಂದ ಕೊಡ್ತಾನೆ ಅಂತಂದಾಗ ಹೀಗೆ ಸೋಮ ಭೀಮರಿಬ್ಬರೂ ಬಹಳ ಏನೋದಕ್ಕೆ ಇದನ್ನು ಗುರುಶೋಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದು ವಾಪಸ್ ಬರ್ತಾನೆ. ಸಿದ್ದಪ್ಪ ಹೇಳ್ತಾನೆ, ಇಲ್ಲ ನೀವು ತಂದೆ ತಾಯಿಯನ್ನು ಸಂರಕ್ಷಣೆ ಮಾಡಿ ಸೇವೆ ಮಾಡಿ, ತಂದೆ ತಾಯಿಗಳ ಸೇವೆ ಮಾಡಿ ನೀವು ಲೌಕಿಕದಲ್ಲಿದ್ದು ನೀವೇನದಂತಂದ್ರೆ ನೀತಿವಂತರಾಗಿ ಅನುಭವವನ್ನು ಮಾಡಿಕೊಳ್ಳ್ರಿ ಅಂತಂದು ಕಳಿಸ್ತಾರೆ. ಸೋಮ ಭೀಮರಿಬ್ಬರು ವಾಪಸ್ ಬರ್ತಾರೆ. ಆದ್ರೆ ಬದ್ಧರಿಗೆ ಗುರು ಶೋಧ ಪಂಥದ ಕಷ್ಟಗಳನ್ನೇ ತೋರಿತಾರೆ ಅಂತಂದ್ರೆ ಏನದ ಬದ್ಧರಿಗೆ ಏನದ ಅಂತಂದ್ರೆ ಅಜ್ಞಾನಿಗಳಿಗೆ ಎಲ್ಲರಿಗೂ ಏನದಂತಂದ್ರೆ ಅವರಿವರು ಎನ್ನದ ಎಲ್ಲರಿಗೂ ಏನದಂತಂದ್ರೆ ಪಂಚಾಕ್ಷರಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧನೆ ಮಾಡಲಿಕ್ಕೆ ಎಲ್ಲೆಲ್ಲಿ ಸಿದ್ದಪ್ಪ ಹೋಗ್ತದಾರೆ ಅಲ್ಲೆಲ್ಲ ಬೋಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಗ್ಧ ವಿಗ್ರಹಕ್ಕಿಂತ ಜ್ಞಾನಿಯೇ ಪೂಜೆಯೇ ಮಿಗಿಲು ಎನ್ನುತ್ತ ಆ ಪ್ರಸಂಗದೊಳಗೆ ಅಲ್ಲಿ ಏನದ ಒಂದು ದೇವಸ್ಥಾನ ಇರ್ತದೆ. ಆ ದೇವಸ್ಥಾನದಲ್ಲಿ ಅಲ್ಲಿ ಒಂದು ನಂದಿ ವಿಗ್ರಹ ಇರ್ತದೆ. ಆ ನಂದಿಯ ವಿಗ್ರಹ ಮೇಲೆ ಕುಳಿತು ಆ ದೇವಸ್ಥಾನದಲ್ಲಿ ರಾತ್ರಿ ಎಲ್ಲ ಕುಳಿತು ಏನದ ಆಮೇಲೆ ಅರ್ಚಕ ಬೆಳಗ್ಗೆ ಬರ್ತದನ. ಬೆಳಗ್ಗೆ ಬಂದ ನಂತರ ನಂದಿಯ ವಿಗ್ರಹದ ಮೇಲೆ ಕುಳಿತಿದ್ದಾಗ ಸಿದ್ದಪ್ಪ ಕುಳಿತಿರ್ತಾನೆ. ಆ ಅರ್ಚಕ ಬಂದು ನೋಡ್ತಾನೆ, ಎಲ್ಲೋ ತಮ್ಮ ನೀನು ಎಲ್ಲಿ ದೇವರ ಮೇಲೆ ನಂದೀಶ್ವರನ ಮೇಲೆ ನಿನ್ನ ಏನದ ಮೂರ್ತಿ ಮೇಲೆ ಕುಳಿತಿಯಲ್ಲಪ್ಪ ಏನದ ಅಂತಂದಾಗ ನಿನ್ನ ಕಣ್ಣು ಎಲ್ಲಿಟ್ಟಿ ಅಂತಂದಾಗ ಸಿದ್ದಪ್ಪ ಹೇಳ್ತಾರೆ, ಏನು ಕೂಡ್ರವನು ದೊಡ್ಡವನು, ಕೂಡ್ರಿಸಿಕೊಂಡವನು ದೊಡ್ಡವನು ಅಂತಂದಾಗ ಪ್ರಶ್ನೆ ಮಾಡಿದಾಗ ಅವನು ಅರ್ಚಕನಿಗೆ ಪ್ರಶ್ನೆ ಮಾಡಿದಾಗ, ಹಾಗಾಗಿ ಇಷ್ಟು ದಿನಗಳಿಂದ ನೀವು ಪೂಜೆ ಮಾಡ್ಕೊತ ಏನು ಬಂದಿರಲ್ಲ, ಅದು ವಿಗ್ರಹ ಅದೇನದಂತಂದ್ರೆ ಭಕ್ತಾದಿಗಳು ಪೂಜೆ ಮಾಡಿಲ್ಲ ಏನಿಲ್ಲ. ಇಲ್ಲೇನದಂತಂದ್ರೆ ಅಭಕ್ಷ್ಯ ಭೋಜನಾದಿಗಳನ್ನು ನೀವೇನದಂತಂದ್ರೆ ಇಲ್ಲೆಲ್ಲ ನೀವು ನೈವೇದ್ಯ ಮಾಡಿರಿ, ಅದು ಫಲ ಕೊಡೋಂಗಿಲ್ಲ ವಿಗ್ರಹ. ಹಾಗಾಗಿ ಇಡೀ ರಾತ್ರಿಯ ದಿನ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾನು ವೇದೋಕ್ತ ಮಂತ್ರಗಳಿಂದ ಏನದಂತಂದ್ರೆ ಇದಕ್ಕೆ ಈ ನಂದೀಶ್ವರ ಮೂರ್ತಿಗೆ ಮಂತ್ರಗಳಿಂದ ಆರಾಧನೆ ಪೂಜೆ ಮಾಡಿ ಅನುಗ್ರಹ ಮಾಡಿದ್ದೇನೆ, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇನೆ ಅಂತ ಎಲ್ಲರಿಗೂ ಏನದ ಸಿದ್ದಪ್ಪ ಹೇಳಿದಾಗ, ಆಮೇಲೆ ನೀನು ಎಲ್ಲಿ ಇಟ್ಟಿರಿ ಅಂತ, ನೀನು ಕಲ್ಲಿನಲ್ಲಿ ಇಟ್ಟು, ನೀನು ಅರ್ಚಕನೇ ನೀನು ಕಲ್ಲಿನಲ್ಲಿ ಇಟ್ಟು ಅಂತಂದ್ರೆ ಈ ಕಲ್ಲು ಮತ್ತು ಮೇಲೆ ಕೂತಿರುವನು ಅಧಿಷ್ಠಾನ ಸ್ವರೂಪ ಯಾರು ಇದ್ದಾರೆ ಅಂತಂದ್ರೆ ಅದು ಏನದಂತ ನಿನ್ನ ಸ್ವರೂಪಕ್ಕೆ ಸಾಕ್ಷಿಯಾಗಿರುವ ಅಧಿಷ್ಠಾನ ಸ್ವರೂಪ ಅದು ಪರಮಾತ್ಮ ನಾನಿದ್ದೇನೆ ಅನ್ನುವುದಾಗಿ ನಿನಗೆ ಅರ್ಚಕನೇ ನಿನಗೆ ಗೊತ್ತಿಲ್ಲ ಅಂತಂದಾಗ ಸಿದ್ದಪ್ಪ ಈಗೆಲ್ಲ ಬೋಧನೆ ಮಾಡ್ತಾನೆ. ಇಲ್ಲ ಇವನು ಬೇರೆ ಯಾರಲ್ಲ, ಇವನು ಗುರುದೇವನ ಸ್ವರೂಪ ಅದನ ಅಂತಂದು ಗೊತ್ತಾಗ್ತದೆ. ಆದ್ದರಿಂದ ಬೋಧಿಸಿದ ಅಜ್ಞಾನಿ ಜನರಿಗೆ ಸಿದ್ಧಬಾಲನು ನಲಿಯುತ್ತಾನೆ. ಬಹು ಸಂತೋಷದಿಂದ ಹೋಗಿ ಅಡ್ಡಾಡಿರುವ ಭಕ್ತಾದಿಗಳಿಗೆಲ್ಲರಿಗೂ ಸಿದ್ಧಾರೂಢರು ಏನದಂತಂದ್ರೆ ಇದು ಜ್ಞಾನ ದೇವಾತು ಕೈವಲ್ಯಂ, ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿ ಆಗುತ್ತದೆ ಅಂತಂದು ಬಾಲ್ಯ ಅವಸ್ಥೆಯಲ್ಲಿಯೇ
ಸಿದ್ದಪ್ಪ ಬಾಲ್ಯ ಲೀಲಾ ಅವಸ್ಥೆಯನ್ನು ಎಲ್ಲ ಲೀಲಾ ಪ್ರಕಾರವಾಗಿ ಎಲ್ಲೆಲ್ಲಿ ಹೋಗಿ ಓಡಾಡ್ತಾರೆ ಎಲ್ಲ ಜ್ಞಾನ ಬೋಧನವನ್ನು ಮಾಡಿಕೊಂಡು ಬಂದಿದ್ದಾನೆ ಸಿದ್ದಪ್ಪ. ಈ 3ನೇ ಅಧ್ಯಾಯದಲ್ಲಿ ಇದು ಕಥನ ಈಗ ಬರ್ತದೆ. ಒಂದು